ಶುದ್ಧ ಸ್ಫಟಿಕ ಸಂಕಾಶಂ ತ್ರಿನೇತ್ರಂ ಪಂಚವಕ್ತ್ರಕಂ ಗಂಗಾಧರಂ ದಶಭುಜಂ ಸರ್ವಾಭರಣಭೂಷಿತಂ ನೀಲಗ್ರೀವಂ ಶಶಾಂಕಾಂಕಂ ನಾಗಯಜ್ಞೋಪವೀತಿನಂ ವ್ಯಾಘ್ರಚರ್ಮೋತ್ತರೀಯಂಚ ವರೇಣ್ಯಮಭಯಪ್ರದಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸೆಪ್ಟೆಂಬರ್ ಮಾಸದ ಮಾಸ ಭವಿಷ್ಯ, ಅದರಲ್ಲಿ ವಿಶೇಷವಾಗಿ ಮೇಷರಾಶಿಯವರಿಗೆ ಹೇಗಿರುತ್ತೆ, ಯಾವ ರೀತಿಯಾದಂಥ ಶುಭ ಅಶುಭ ಅನ್ನುವಂತಹದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಮುಖ್ಯವಾಗಿ ಮೇಷರಾಶಿಯವರಿಗೆ ಬದಲಾವಣೆಗಳು ಏನೇನು ನೋಡಿ. ಸೂರ್ಯ ಸ್ವಕ್ಷೇತ್ರದಲ್ಲಿದ್ದಾರೆ. ನಿಮಗೆ ಮೇಷರಾಶಿಗೆ ಸೂರ್ಯ ಸ್ವಕ್ಷೇತ್ರದಲ್ಲಿದ್ದಾರೆ. ಇನ್ನೂ 18 ದಿನಗಳ ಕಾಲ, ಅಂದರೆ ಸೆಪ್ಟೆಂಬರ್ 18ನೇ ತಾರೀಕಿನವರೆಗೂ ಸೂರ್ಯ ಸ್ವಕ್ಷೇತ್ರದಲ್ಲೇ ಇರ್ತಾರೆ. ಅದಾದಮೇಲೆ ಮಿತ್ರನ ಮನೆಗೆ ಹೋಗ್ತಾರೆ. ಅಂದರೆ ಮೇಷರಾಶಿಗೆ ಪಂಚಮಾಧಿಪತಿ ಪಂಚಮದಲ್ಲಿರುವಂಥದ್ದು ಒಂದು ಒಳ್ಳೆಯ ಸುದ್ದಿ. ಈ 18ನೇ ತಾರೀಕಿನವರೆಗೂ ಸೂರ್ಯನಿಂದ ನಿಮಗೆ ಅನುಕೂಲಗಳು ಜಾಸ್ತಿ ಆದ್ದರಿಂದ ಯಾವ್ಯಾವ ಥರ ಫಲಗಳನ್ನು ನೀವು ಅನುಭವಿಸಬಹುದು. ಸೂರ್ಯ ಅಂದ ಕೂಡಲೇ ನಮಗೆ ಆರೋಗ್ಯ ಮತ್ತು ಪಿತೃಗಳ ಆಶೀರ್ವಾದ, ತಂದೆ, ರಾಜ ಅಂತೆಲ್ಲ ಹೇಳ್ತೀವಿ ನಾವು. ಹಾಗಾಗಿ ಮೇಷರಾಶಿಗೆ ತಂದೆಯಿಂದ ಆಶೀರ್ವಾದ ಮತ್ತು ಅನುಕೂಲ, ಪಿತೃಗಳ ಆಶೀರ್ವಾದ ಅನ್ನುವಂಥದ್ದು ತುಂಬ ತೃಪ್ತಿಯಾಗಿ ಸಿಗುತ್ತೆ. ಈ ತಿಂಗಳು 18ನೇ ತಾರೀಕಿನವರೆಗೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸರ್ಕಾರದ ಕೆಲಸ, ಸರ್ಕಾರದ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವರು, ಅಧಿಕಾರಿಗಳು, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲ 18ನೇ ತಾರೀಕಿನವರೆಗೂ ಅದ್ಭುತವಾಗಿರುತ್ತೆ. ಅದಾದ ನಂತರ ಸಾಧಾರಣ ಇರುತ್ತೆ. ನೆಗೆಟಿವ್ ಇಲ್ಲ, ಸಾಧಾರಣ ಅಂದರೆ ನ್ಯೂಟ್ರಲ್ ಆಗಿರುತ್ತೆ. 18ನೇ ತಾರೀಕಿನವರೆಗೂ ಹಾಗೇ ಒಂದು 10 ಮೆಟ್ಲು ಹತ್ಕೊಂಡು ಹೋಗ್ತೀರಾ. 18ನೇ ತಾರೀಕು ಆದಮೇಲೆ 1-2 ಮೆಟ್ಲು ಇಳಿದ್ಬಿಟ್ಟು ಆ ಮೆಟ್ಲು ಹಾಗೆಯೇ ಕಂಟಿನ್ಯೂ ಆಗುತ್ತೆ. ಮತ್ತು ಹತ್ತೋದು ಇರೋದಿಲ್ಲ, ಕೆಳಗೆ ಇಳಿಯೋದು ಇರೋದಿಲ್ಲ ಈ ತಿಂಗಳಲ್ಲಿ. ಹಾಗೆ ನೋಡಿ, ಆರೋಗ್ಯದ ವಿಚಾರದಲ್ಲಿ ಹೃದಯ ಸಂಬಂಧ, ಚರ್ಮ ಸಂಬಂಧ, ನೇತ್ರ ಸಂಬಂಧ ದೋಷಗಳೇನಾದರೂ ಇತ್ತು ಅಂದರೆ ಅದೆಲ್ಲ 18ನೇ ತಾರೀಕಿನ ಒಳಗೆ ಅನುಕೂಲಗಳಾಗುವಂಥ ಸಾಧ್ಯತೆಗಳು, ಲಕ್ಷಣಗಳು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗಾಗಿ ಸೂರ್ಯ ಈ ತಿಂಗಳು ನಿಮಗೆ 18 ದಿನಗಳು ಯೋಗಕಾರಕನಾದ್ದರಿಂದ ಸೆಪ್ಟೆಂಬರ್ ಮಾಸದಲ್ಲಿ ಉತ್ತಮವಾದಂಥ ಅಭಿವೃದ್ಧಿ, ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗೋದ್ರಲ್ಲಿ ಸಂದೇಹನೇ ಇಲ್ಲ ವೀಕ್ಷಕರೇ. ಮೇಲಾಗಿ ಮೇಷರಾಶಿಯವರಿಗೆ ಪಂಚಮಾಧಿಪತಿ ಪಂಚಮದಲ್ಲಿರೋದ್ರಿಂದ ಈ ಹಿರಿಯರ ಆಸ್ತಿ ವ್ಯಾಜ್ಯಗಳು ಏನಾದರೂ ಇತ್ತಂದರೆ ಈ ತಿಂಗಳಲ್ಲಿ ಅದೆಲ್ಲ ಸರಿ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಕೋರ್ಟು ಕಚೇರಿ ಏನಾದರೂ ಕೇಸಸ್ ಇದ್ದರೆ, ಭೂಮಿ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ಹಿರಿಯರಿಂದ, ಅಂದರೆ ಸ್ವಯಾರ್ಜಿತ ಅಲ್ಲ ಪಿತ್ರಾರ್ಜಿತವಾಗಿ ಏನಾದರೂ ಇದ್ದರೆ ಅದೆಲ್ಲ ನಿಮಗೆ ಪರಿಷ್ಕರಣೆ ಆಗಿ ಅನುಕೂಲಗಳಾಗುವಂಥ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಆಮೇಲೆ ನೂತನವಾಗಿ ಗೌರ್ಮೆಂಟ್ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥವರು ಖಂಡಿತವಾಗ್ಲೂ ಪ್ರಯತ್ನ ಪಡ್ಬೋದು. ಅದು ನಿಮಗೆ ಅನುಕೂಲಗಳೇ ಪ್ರಾಪ್ತಿ ಇದೆ, ಬಿಟ್ಟರೆ ಅನಾನುಕೂಲಗಳು ಯಾವುದೂ ಇಲ್ಲ. ಹಾಗಾಗಿ ಅನುಕೂಲ ಅನ್ನುವಂಥದ್ದನ್ನೇ ನೀವು ನೋಡಬಹುದು. ಇದು ಒಂದು ಹಂತಕ್ಕೆ ಸೂರ್ಯನ ವಿಚಾರ. ಇನ್ನು ರಾಶಿಯಿಂದ ಬದಲಾವಣೆ ಆಗುವಂತಹ ಗ್ರಹಗಳು ಯಾವುದಂದ್ರೆ ಶುಕ್ರ ಹಾಗೂ ಬುಧ. ಶುಕ್ರ ಬಂದು ತನ್ನ ಸ್ವಂತ ಮನೆಗೆ ಹೋಗ್ತಾರೆ. ಎಷ್ಟನೇ ತಾರೀಕು? 18ನೇ ತಾರೀಕು. ಅಂದರೆ ಈಗ ನೋಡಿ, ನಾನು ರವಿ 18 ದಿನಗಳು ಅಂತ ಯಾಕೆ ಹೇಳಿದೆ ಅಂದರೆ, ರವಿ ಚೇಂಜ್ ಆಗೋದು 16ನೇ ತಾರೀಕು. ಸೂರ್ಯ ಬಂದು 16ನೇ ತಾರೀಕು ಚೇಂಜ್ ಆಗ್ತಾರೆ. ಆದರೆ ಚೇಂಜ್ ಆದ ಕೂಡಲೇ ಇಮಿಡಿಯೇಟಾಗಿ ನಿಮಗೆ ಸೂರ್ಯ ನೆಗೆಟಿವ್ ಆಗಿಬಿಡಲ್ಲ. ನಾನು ಹೇಳಿದೆ 2 ಸ್ಟೆಪ್ ಮಾತ್ರ ಇಳಿತೀರ, ಆಮೇಲೆ ಕಂಟಿನ್ಯೂ ಆಗುತ್ತೆ ಅಂತ. ಹಾಗಾಗಿ 2 ದಿನ ರೈಸ್ ಮಾಡ್ಕೊಳ್ತೀವಿ. 18 ದಿನಗಳು ಬದಲಾವಣೆ ಆಗೋದು 16ನೇ ತಾರೀಕು. ಸೆಪ್ಟೆಂಬರ್ 16ನೇ ತಾರೀಕು ರವಿ ಬಂದು ನಿಮಗೆ 6ನೇ ಮನೆಗೆ ಬರೋದು ಸೂರ್ಯ. ಅದು ಅಷ್ಟರವರೆಗೂ ಸೂರ್ಯ ಬಂದು 5ನೇ ಮನೆಯಲ್ಲೇ ಇರ್ತಾರೆ. ಇನ್ನು 18ನೇ ತಾರೀಕು ಶುಕ್ರ ತನ್ನ ಸ್ವಂತ ಮನೆಗೆ ಬರ್ತಾರೆ. 18ನೇ ತಾರೀಕಿನವರೆಗೂ ಶುಕ್ರನ ಯೋಗ ನಿಮ್ಮ ಜಾತಕದಲ್ಲಿ ಕಡಿಮೆ. ಏನು ಹೇಳುತ್ತೆ? ಶುಕ್ರ ಬಂದು ಸಪ್ತಮಕ್ಕೆ ಬಂದಾಗ ಗೋಚಾರ ರೀತಿಯಾಗಿ ಏನು ಫಲ ಅಂತಂದರೆ ಬಹಳ ವಿಶೇಷವಾದ ಫಲ ಹೇಳುತ್ತೆ. ಶುಕ್ರನು ಸಪ್ತಮದಲ್ಲಿದ್ದಾಗ ದ್ರವ್ಯ ಲಾಭ, ಉದ್ಯೋಗದಲ್ಲಿ ವೃದ್ಧಿ, ವ್ಯಾಪಾರದಲ್ಲಿ ವೃದ್ಧಿ, ಆಭರಣಗಳನ್ನು ಕೊಳ್ಳುವುದು, ಅದರಿಂದ ಲಾಭ, ದಾನ ಧರ್ಮ ಹೆಚ್ಚು ಮಾಡುವಂಥದ್ದು, ಪರೋಪಕಾರ, ಸ್ವಂತ ಸುಖಕ್ಕಾಗಿ ಖರ್ಚನ್ನು ಮಾಡುವಂತಹದ್ದು ಹೆಚ್ಚಾಗಿರುತ್ತೆ. ಹಾಗೆ
ವಿವಾಹ ವಿಚಾರದಲ್ಲಿ ಅನುಕೂಲ, ಮತ್ತೆ ಚಂಚಲ ಮನಸ್ಸು ದೂರ ಆಗತ್ತೆ. ಮೇಲಾಗಿ ಒಂದು ಪಾಸಿಟಿವ್ ಏನಪ್ಪಾ ಅಂತಂದ್ರೆ ಸಪ್ತಮ ಶುಕ್ರ ಶುಭ ಕಾರ್ಯಗಳನ್ನ ಕೊಡ್ತಾನೆ. ಅದು ಸ್ವಕ್ಷೇತ್ರವಾದ್ರಿಂದ ನಿಮ್ಮ ರಾಶಿಗೆ ಧನಕಾರಕನು ಧನ ಸ್ಥಾನಾಧಿಪತಿನೂ ಶುಕ್ರನೇ, ಹಾಗೆ ವಿಶೇಷವಾಗಿ ಕುಟುಂಬ ಸ್ಥಾನಾಧಿಪತಿನೂ ಶುಕ್ರನೇ, ಹಾಗೆ ವಿಶೇಷವಾಗಿ ವಿದ್ಯಾಸ್ಥಾನಾಧಿಪತಿನೂ ಶುಕ್ರವೇ. ಹಾಗೆಲ್ಲ ಇರೋದ್ರಿಂದ ಶುಕ್ರನಿಗೆ ಸಂಬಂಧಪಟ್ಟಂತ ವಿದ್ಯೆ ಅಂದ್ರೆ ಅಂದಕ್ಕೆ ಸಂಬಂಧಪಟ್ಟಂತ ವಿದ್ಯೆ, ಈ ಮಾಡೆಲ್ ಆಗ್ಬೋದು ಅಥವಾ ಆಕ್ಟರ್ ಆಗ್ಬೋದು, ಆಕ್ಟ್ರೆಸ್ ಆಗ್ಬೋದು, ಸಿನಿಮಾ ನಟನೆ ಮಾಡೋದು, ಡ್ರಾಯಿಂಗ್ ಮಾಡೋದು, ಕಲೆನ ಪ್ರೋತ್ಸಾಹ ಮಾಡುವಂತ ವಿದ್ಯೆಗಳಾಗಬಹುದು, ಭರತನಾಟ್ಯ, ಸಂಗೀತ, ಆರ್ಕಿಟೆಕ್ಟ್ ಆಗ್ಬೋದು, ಡ್ರಾಯಿಂಗ್ ಆಗ್ಬೋದು, ಈ ಥರದ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಅನುಕೂಲಗಳು. ಬೇರೆ ವಿದ್ಯಾಭ್ಯಾಸಕ್ಕೆ ಬೇರೆ ಗ್ರಹಗಳ ಅಪ್ಲೈ ಆಗುತ್ತೆ. ಹಾಗೆ ಸಪ್ತಮದಲ್ಲಿ ನಾವು ಸಂಪೂರ್ಣವಾಗಿ ನೋಡುವಂಥದ್ದು ಎರಡು, ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್, ಇನ್ನೊಂದು ಲೈಫ್ ಪಾರ್ಟ್ನರ್. ಎರಡನ್ನು ನೋಡೋದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೂ ನಿಮಗೆ 18ನೇ ತಾರೀಕು ನಂತರ ಅನುಕೂಲಗಳು ಚೆನ್ನಾಗೇ ಇರುತ್ತೆ. ಅದಾದ್ಮೇಲೆ ನಿಮಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಜೊತೆಗೆ ವಿವಾಹದ ವಿಚಾರದಲ್ಲೂ ಕೂಡ ನಿಮ್ಮ ಪ್ರಯತ್ನ 100% ಸಕ್ಸಸ್ ಆಗುತ್ತೆ. ಯಾವುದೇ ತರಹದ ಹಿಂಜರಿಕೆ ಮೇಷರಾಶಿಯವರಿಗೆ ಬರೋದಿಲ್ಲ. ಇದೊಂದಾಯ್ತು ಶುಕ್ರನದ್ದು. ಇನ್ನು ನೋಡಿ ಬುಧ ಬಂದು 23ನೇ ತಾರೀಕು ಅವರು ತಮ್ಮ ಮಿತ್ರನ ಮನೆಯಿಂದ ಅಂದ್ರೆ ಸೂರ್ಯನ ಮನೆಯಿಂದ ಪಂಚಮ ಸ್ಥಾನದಿಂದ ಸ್ವಕ್ಷೇತ್ರಕ್ಕೆ ಹೋಗ್ತಾರೆ, ಭದ್ರಯೋಗಕ್ಕೆ ಬರ್ತಾರೆ, ಪ್ಲಸ್ ಉಚ್ಚ ಸ್ಥಾನಕ್ಕೆ ಬರ್ತಾರೆ. ಭದ್ರಯೋಗ, ಈ ಯೋಗದಿಂದ ಸುಭದ್ರವಾಗಿರ್ತಕ್ಕಂಥ ನೆಲೆ ಅನ್ನುವಂಥದ್ದು, ಸ್ಟೆಬಿಲಿಟಿ ಅನ್ನುವಂಥದ್ದು ಸಿಗುತ್ತೆ. ಹಾಗಾಗಿ ವ್ಯಾಪಾರಕ್ಕೆ ಅಧಿಪತಿ ಬುಧ, ಆದ್ರಿಂದ ಉತ್ತಮ ವ್ಯಾಪಾರದ ಯೋಗ 23ನೇ ತಾರೀಕು ನಂತರ ಪ್ರಾರಂಭ ಆಗುತ್ತೆ. ಸೆಪ್ಟೆಂಬರ್ 23ನೇ ತಾರೀಕು ನಂತರ ವ್ಯಾಪಾರದಲ್ಲಿ ಅತ್ಯಂತ ಅಭಿವೃದ್ಧಿಯನ್ನ ಕಾಣಬಹುದು. ಅಲ್ಲಿವರೆಗೂ 60% ಇದ್ರೆ ಅದಾದ್ಮೇಲೆ 100% ಆಗುತ್ತೆ. ಉಚ್ಚ ಸ್ಥಾನ ಅಂದ್ರೆ ಎಕ್ಸಾಲ್ಟೆಡ್ ಪೊಸಿಷನ್. ಯಾವಾಗ ಎಕ್ಸಾಲ್ಟೆಡ್ ಆಗ್ತಾರೋ ಬುಧ, ಆಟೋಮೆಟಿಕ್ ಆಗಿ ನೀವು ಪಾಸಿಟಿವ್ ಅನ್ನೋದು ಇನ್ಕ್ರೀಸ್ ಆಗಿ ಸಕ್ಸಸ್ ಅನ್ನುವಂಥ ರೇಂಜ್ಗೆ ಹೋಗಿ ನಿಲ್ತೀರಾ ನೀವು. ಇದೊಂದು ಮೂಲವಾದಂಥ ಒಂದು ವಿಚಾರ. ಇನ್ನು ಧೈರ್ಯವನ್ನು ಕೊಡುವಂಥವನು, ಸಹೋದರನ ಒಂದು ಆರೋಗ್ಯ, ಸಹೋದರನ ಸಹಾಯ, ಇವೆಲ್ಲದಕ್ಕೂ ಅಧಿಪತಿ ಆಗಿರ್ತಕ್ಕಂಥದ್ದು ತೃತೀಯಾಧಿಪತಿ. ಆಗ ತೃತೀಯಾಧಿಪತಿ ಬುಧನೇ. ಆಮೇಲೆ ಋಣ ರೋಗ ಶತ್ರು ಸ್ಥಾನ. ಋಣ ಅಂತಂದ್ರೆ ಸಾಲ ಸ್ವಲ್ಪ ಕಡಿಮೆ ಆಗುತ್ತೆ. ಈ ತಿಂಗಳು ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಕಡಿಮೆ ಮಾಡ್ಕೊಂಡು ಬರ್ತೀರಾ ನೀವು. ಅದಾಗೆ ಕಂಟಿನ್ಯೂ ಅಕ್ಟೋಬರ್ ತಿಂಗಳಲ್ಲೂ ಕಡಿಮೆ ಆಗುತ್ತೆ. ಹಾಗಾಗಿ ಸೆಪ್ಟೆಂಬರ್ ಮಾಸದ ಭಾಸ ಭವಿಷ್ಯದಲ್ಲಿ ಬುಧ 23ನೇ ತಾರೀಕು ನಂತರ ತುಂಬಾ ಒಳ್ಳೆ ಸ್ಥಾನದಲ್ಲಿ ಇರ್ತಾರೆ. ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ವ್ಯಾಪಾರ ಆಯ್ತು, ವಿದ್ಯೆ ಆಯ್ತು, ಉನ್ನತ ವ್ಯಾಸಂಗಕ್ಕೋಸ್ಕರ ನೀವೇನ್ ಬೇಕಾದ್ರೂ ಪ್ರಯತ್ನ ಪಡಬಹುದು. ಅದೆಲ್ಲ ನಿಮ್ಗೆ ಅನುಕೂಲಗಳು ಪ್ರಾಪ್ತಿ ಆಗುತ್ತೆ. ಇವೆಲ್ಲವೂ ಕೂಡ ನಿಮ್ಗೆ ಅನುಕೂಲ ಇರೋದು. ಜೊತೆಗೆ ಋಣ ಅಂದ್ರೆ ಸಾಲವಾದ ಕಡಿಮೆ ಮಾಡ್ತೀರಾ. ರೋಗ, ಆರೋಗ್ಯ ಚೆನ್ನಾಗಾಗುತ್ತೆ. ಆರೋಗ್ಯದಲ್ಲಿ ಸದೃಢತೆಯನ್ನು ಹೊಂದುತ್ತೀರಾ. 23ನೇ ತಾರೀಕು ನಂತರ ತುಂಬಾ ಚೆನ್ನಾಗಿ ಆರೋಗ್ಯ ಇರುತ್ತೆ. ಆಮೇಲೆ ಶತ್ರುಗಳ ಬಾಧೆ ಅನ್ನುವಂಥದ್ದು ತುಂಬಾ ಕಡಿಮೆ ಆಗ್ಬಿಡುತ್ತೆ. ಅಂದ್ರೆ ಬಹಳ ಶತ್ರುಗಳು ಇರಬೇಕು. ಶತ್ರುಗಳು ಇಲ್ಲ ಅಂದ್ರೆ ಸೋಂಬೇರಿ ಆಗ್ಬಿಡ್ತೀವಿ, ನಾವು ಗೋಲ್ ರೀಚ್ ಆಗಲ್ಲ. ಶತ್ರುಗಳು ದೊಡ್ಡ ಪ್ರಮಾಣದ ಶತ್ರುಗಳು ಅಥವಾ ಪ್ರಾಣಹಾನಿ ಆಗುವಂತ ಶತ್ರುಗಳು ಅಥವಾ ಮಾನಹಾನಿ ಆಗುವಂತಹ ಶತ್ರುಗಳನ್ನ ನಾವು ಇಟ್ಕೊಳ್ಬಾರದು. ಸ್ನೇಹ ಶತ್ರುಗಳನ್ನ ಇಟ್ಕೊಳ್ಬೇಕು. ಅಂತಹ ಸ್ನೇಹ ಶತ್ರುಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಇರ್ತಾರೆ, ಬಿಟ್ಟರೆ ದೊಡ್ಡ ಪ್ರಮಾಣದ ಶತ್ರುಗಳು ಯಾರೂ ಆಗದೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಅದು 23ನೇ ತಾರೀಕು ನಂತರ ಈ ಲಾಭಗಳನ್ನು ನೀವು ಪಡೆಯಬಹುದು. ಇನ್ನು ರಾಶಿಯಿಂದ 11ನೇ ಮನೆ ಶನಿ ಪ್ರಭಾವ ನೋಡಿ. 11ನೇ ಮನೆಯಲ್ಲಿ ಶನಿ ಇದ್ದಾಗ ಏನು, ರಾಶಿಗೆ 3, 6, 11ರಲ್ಲಿ ಉದ್ಯೋಗ ಸಂಪತ್ತು, ಉದ್ಯೋಗದಲ್ಲಿ ಸ್ಥಿರತೆ, ಅಭಿವೃದ್ಧಿ, ಸಂಪತ್ತು ವೃದ್ಧಿ, ವ್ಯಾಪಾರದಲ್ಲಿ ಲಾಭ, ವಾಹನ ಪ್ರಾಪ್ತಿ ಯೋಗ, ಭೂಲಾಭ, ಭೂಮಿ ಅನುಗ್ರಹ, ಲಕ್ಷ್ಮೀ ಕಟಾಕ್ಷ, ಉತ್ತಮ ಸೇವಕರು ಇತ್ಯಾದಿ ಶುಭ ಫಲಗಳನ್ನು ನೀವು ಪಡಿತೀರಾ. 11ನೇ ಮನೆಯಲ್ಲಿ ಶನಿ ಇದ್ದಾಗ ಲಾಭ ಸ್ಥಾನದಲ್ಲಿ ನಿಮಗೆ ವಿಶೇಷವಾದ ಫಲವು ಸಿಗುತ್ತೆ. ಯಾಕೆಂದ್ರೆ ಶನಿ ದೃಷ್ಟಿ ಹೇಗಿರುತ್ತೆ ಹೇಳಿ ನೋಡಿ. ಶನಿ ರಾಶಿಯಿಂದ 3ನೇ ಮನೆಗೆ ದೃಷ್ಟಿ ಹಾಕ್ತಾರೆ. 3ನೇ ಮನೆಗೆ ದೃಷ್ಟಿ ಹಾಕ್ತಾರೆ ಅಂದ್ರೆ ಮೇಷರಾಶಿ ಮೇಲೆ ದೃಷ್ಟಿ ಇದೆ ಅಂತ ಅರ್ಥ. 6ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾರೆ, 11ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾರೆ. ಹಾಗಾಗಿ ಶನಿಯು ಜನ್ಮರಾಶಿಗೆ 3, 6, 11ರಲ್ಲಿ ಇದ್ದರೆ ಎಲ್ಲವೂ ಅಭಿವೃದ್ಧಿ. ನಿಮ್ಗೆ 11ರಲ್ಲೇ ಇದಾರಲ್ಲ, ಹಾಗಾಗಿ ಸ್ವಲ್ಪ ಸಕ್ಸಸ್ ಅನ್ನ ಕಾಣ್ಬೋದು. ಅದಕ್ಕೆ ವಿರುದ್ಧವಾಗೂ ಇರುತ್ತೆ, ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ನೀವು ನೆಗೆಟಿವ್ನ ಯೋಚನೆ ಮಾಡೋದು ಬೇಡ. ಈಗಂತೂ ಪಾಸಿಟಿವ್ ಇದೆಯಾ, ಅದನ್ನ ನೀವು ಉಪಯೋಗಿಸ್ಕೊಳ್ಬೇಕು. ಅದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗುರು ಅನ್ನೋದು ನಿಮ್ಮ ಜನ್ಮ ಜಾತಕದಲ್ಲಿ ಹೇಗೆ ಇರಲಿ, ಅದರ ಗೋಚಾರ ರೀತಿಯಾಗಿ ಗುರು ನಿಮಗೆ ದ್ವಿತೀಯ ಸ್ಥಾನದಲ್ಲಿದ್ದಾರೆ. ಅಂದ್ರೆ ನಿಮಗೆ ಗುರುಬಲ ಅನ್ನುವಂಥದ್ದು ಇದೆ. ಪ್ರತಿ ತಿಂಗಳು ಹೇಳ್ತಿರ್ತೀನಿ, ಈ ತಿಂಗಳು ಅದನ್ನು ಹೇಳ್ತೀನಿ. ಗುರುವು ಜನ್ಮರಾಶಿಗೆ 2ನೇ ಮನೆಯಲ್ಲಿದ್ದರೆ ಧನಧಾನ್ಯ, ಸಂಪತ್ತು ವೃದ್ಧಿ,
ವೃದ್ಧಿ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಲಾಭ, ವಾಹನ ಯೋಗ, ದಾನ ಧರ್ಮದ ಗುಣ, ತಂದೆ ತಾಯಿ ಹೆಂಡತಿ ಮಕ್ಕಳು ಬಂಧು ವರ್ಗರಿಗೆ ಸಹಾಯ, ಲಕ್ಷ್ಮೀ ಕಟಾಕ್ಷ, ರಾಜಕೀಯದಲ್ಲಿ ಲಾಭ ಮುಂತಾದ ಶುಭ ಫಲಗಳು ನಿಮಗೆ ಸಿಗುತ್ತೆ. ಆದರೆ ಈ ತಿಂಗಳು ನಿಮ್ಗೆ ಚೆನ್ನಾಗಿಲ್ಲದೆ ಇರತಕ್ಕಂಥ ಗ್ರಹ ಯಾವುದಂದ್ರೆ ಕುಜ. ಕುಜ ನಿಮಗೆ ಚೆನ್ನಾಗಿಲ್ಲ. ಕುಜ ಯಾಕೆ ಚೆನ್ನಾಗಿಲ್ಲ ಅಂದ್ರೆ ತೃತೀಯ ಸ್ಥಾನದಲ್ಲಿ ಶತ್ರುವಿನ ಮನೆಯಲ್ಲಿದ್ದಾರೆ. ನಿಮ್ಮ ರಾಶ್ಯಾಧಿಪತಿ ಹಾಗೂ ಅಷ್ಟಮಾಧಿಪತಿ ಚೆನ್ನಾಗಿಲ್ಲ. ನೀವು ಕುಜಗ್ರಹಕ್ಕೆ ಬೇಕಾದ ಶಾಂತಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾವ ರೀತಿಯಾಗಿ ಶಾಂತಿ ಮಾಡ್ಕೊಳ್ಬೇಕು? ಮೊದಲು ಸಮಸ್ಯೆ ಏನಂತ ನೋಡೋಣ. ಕುಜನು 3ನೇ ಮನೆಯಲ್ಲಿದ್ದರೆ ಅಂದರೆ ರಾಶಿಗೆ 3ನೇ ಮನೆಯಲ್ಲಿದ್ದರೆ ಒಂದು ಸ್ವಲ್ಪ ಬುದ್ಧಿಯನ್ನು ಕಡಿಮೆ ಮಾಡ್ತಾನೆ, ಸ್ವಲ್ಪ ಭಯವನ್ನು ಕೊಡ್ತಾನೆ, ಸ್ವಲ್ಪ ಯಾರಿದ್ದಾದರೂ ಮೋಸ ಹೋಗೋ ಸಾಧ್ಯತೆಗಳಿರುತ್ತೆ. ಆಮೇಲೆ ದೇಹದಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ, ಬಟ್ ಏಟಾಗುವಂಥ ಸಾಧ್ಯತೆಗಳು, ಬೀಳೋದು ಎದ್ದೇಳೋದು ಈ ಥರದ ಸಾಧ್ಯತೆಗಳು, ದಿಢೀರಂತ ಯಾರಾದರೂ ನಿಮ್ಮನ್ನು ಬಂದು ಮಾತುಕತೆ ಮಾಡಿ ನಿಮ್ಮಲ್ಲಿ ಮೋಸ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಚ್ಚರಿಕೆ ಅನ್ನೋದು ಬಹಳ ಮುಖ್ಯ. ಜೊತೆಗೆ ವಿಶೇಷವಾದಂಥ ವಿಚಾರ ಏನಪ್ಪ ಅಂತಂದರೆ, ಯಾವ ಕಾರಣಕ್ಕೂ ಕೂಡ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟನ್ನು ಈ ತಿಂಗಳು ಮಾಡ್ಲಿಕ್ಕೆ ಹೋಗಬೇಡಿ. ಅದರಲ್ಲೂ ಕೂಡ ಭೂಮಿ ಸಂಬಂಧಪಟ್ಟಂಥ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಬಹಳ ಯೋಚನೆ ಮಾಡಿ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಂಡು ಆಮೇಲೆ ಡಿಸಿಷನ್ ತಗೊಳ್ಳಿ. ತದನಂತರ ನೀವು ಸ್ಥಾನ ಪಲ್ಲಟ ಮಾಡಬೇಕು, ಮನೆ ಖಾಲಿ ಮಾಡಬೇಕು, ಫ್ಲ್ಯಾಟ್ ಖಾಲಿ ಮಾಡಬೇಕು, ಅಥವಾ ನೀವು ಸ್ವಂತ ಮನೆಗೆ ಹೋಗಬೇಕು, ಬಾಡಿಗೆ ಮನೆಗೆ ಹೋಗಬೇಕು, ಏನೇ ಇದ್ರೂ ಕೂಡ ಒಮ್ಮೆ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಅದ ನಂತರವೇ ನೀವು ಡಿಸಿಷನ್ ತಗೋಬೇಕು. ಈ ತಿಂಗಳು ಪೂರ್ತಿ ನಿಮಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು. ಸ್ಕಂದ ಯನಮಃ, ಗುಹ ಯನಮಃ ಅಂತ ಹೇಳಿ ಸುಬ್ರಹ್ಮಣ್ಯನ ಅಷ್ಟೋತ್ರ ಪ್ರಾರಂಭ ಆಗುತ್ತೆ. ಅಷ್ಟೋತ್ರವನ್ನು ಸಂಪೂರ್ಣವಾಗಿ ಈ ತಿಂಗಳು ಪೂರ್ತಿ ಪ್ರತಿದಿನ 10 ನಿಮಿಷ ಆಗುತ್ತೆ ವೀಕ್ಷಕರಷ್ಟೇ. ಸುಬ್ರಹ್ಮಣ್ಯ ಅಷ್ಟೋತ್ರ 10 ನಿಮಿಷ ಆಗೋದು. ಈ ತಿಂಗಳು ಪ್ರತಿದಿನ ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ಅಷ್ಟೋತ್ರವನ್ನು ಹೇಳ್ತಾ ಇರಬೇಕು. ಪೂರ್ತಿಯಾಗಿ 108 ನಾಮಗಳನ್ನು ಹೇಳಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ನಿಮ್ಮ ಫೋನು ಇರೋದಲ್ಲ, ಆ ಫೋನಲ್ಲಿ ಒಂದು ವಾಲ್ಪೇಪರ್ ಆಗಿ ನೀವು ಸುಬ್ರಹ್ಮಣ್ಯನ ಒಂದು ಫೋಟೋವನ್ನು ಇಟ್ಕೊಂಡು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಕೂಡಲೇ ನಮ್ದೇನು ಕೆಟ್ಟ ಅಭ್ಯಾಸ ಏನಂದರೆ ಫೋನ್ ರಿಸೀವ್ ಮಾಡಿ ಅಂದರೆ ಫೋನ್ ತೊಗೊಂಡು ಫೋನ್ ಲಾಕ್ ಆನ್ ಮಾಡಿ ನೋಡುವಂಥದ್ದು. ಲಾಕ್ ಆನ್ ಮಾಡಿದ ತಕ್ಷಣ ಸುಬ್ರಹ್ಮಣ್ಯನ ಫೋಟೋ ಬರೋ ರೀತಿಯಾಗಿ ಮಾಡ್ಕೊಳ್ಳಿ. ಅದು ಖಂಡಿತವಾಗ್ಲೂ ನಿಮಗೆ ಸಿದ್ಧಿಯನ್ನು ಕೊಡುತ್ತೆ. ಜೊತೆಗೆ ಅಷ್ಟೋತ್ರವನ್ನು ಹೇಳುವಂಥದ್ದು ನಿಮಗೆ ಬಹಳ ಒಳ್ಳೆಯದು. 3ನೇ ಮನೆಯಲ್ಲಿ ಕುಜ ಇದ್ದಾಗ ಸ್ವಲ್ಪ ಧೈರ್ಯ ಕಡಿಮೆ ಆಗುತ್ತೆ, ಸ್ವಲ್ಪ ಸ್ಪೀಡ್ ಕಡಿಮೆ ಆಗುತ್ತೆ, ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಇನ್ನು ಜನರಲೈಸ್ ಆಗಿ ನೋಡೋದಾದರೆ ಏನು ವಿಚಾರ, ಈ ತಿಂಗಳು ಸ್ವಲ್ಪ ಅನುಕೂಲಗಳ ಪ್ರಾಪ್ತಿ ಜಾಸ್ತಿ ಇದೆ. ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಕೆಲವೊಂದಿಷ್ಟು ದ್ರವ್ಯ ಲಾಭಗಳು, ಮನೆಯಲ್ಲಿ ರೇಷನ್ ಎಲ್ಲ ಸ್ವಲ್ಪ ತುಂಬಿಸಿ ಇಟ್ಕೋತೀರಾ, ಆ ಥರದ ಅನುಕೂಲ. ಪಿತೃಗಳ ಆಶೀರ್ವಾದ ತುಂಬ ಚೆನ್ನಾಗಿ ಸಿಗುತ್ತೆ. ಆಮೇಲೆ ತಿಂಗಳ ಪ್ರಾರಂಭದಲ್ಲೇ ನಿಮಗೆ ಅನುಕೂಲಗಳು ತುಂಬ ಚೆನ್ನಾಗಿರೋದ್ರಿಂದ ಭಯಪಡೋ ಅವಶ್ಯಕತೆ ಇಲ್ಲ. ಶುಕ್ರನಿಂದ ಅಭಿವೃದ್ಧಿ, ಶನಿಯಿಂದ ಉತ್ತಮ ಸ್ಥಾನ, ಮತ್ತು ವಿಶೇಷವಾದಂಥ ಅಭಿವೃದ್ಧಿಯನ್ನು ಕೊಡುವಂಥ ಸ್ಥಾನದಲ್ಲಿ ಸೂರ್ಯ ಇರೋದ್ರಿಂದ ಅನುಕೂಲಗಳು ಹೆಚ್ಚು ಪ್ರಾಪ್ತಿಯಾಗುತ್ತೆ. ಟೆಕ್ನಾಲಜಿ ಪರವಾಗಿ ಮತ್ತು ವಿಶೇಷವಾಗಿ ಈ ಒಂದು ಉನ್ನತ ವ್ಯಾಸಂಗ ಅಂದರೆ ಮಾಸ್ಟರ್ಸು, ಪೋಸ್ಟ್ ಗ್ರ್ಯಾಜುಯೇಷನ್ನು, ಪೋಸ್ಟ್ ಡಾಟು, PhD ಈ ಥರ MD ಈ ಥರ ಮಾಡುವಂಥ ಉನ್ನತ ವ್ಯಾಸಂಗಕ್ಕೆ ತುಂಬ ಸಪೋರ್ಟ್ ಸಿಗುತ್ತೆ. ಈ ತಿಂಗಳು ನಿಮಗೆ ಅನುಕೂಲಗಳು ಹೆಚ್ಚಾಗಿದೆ. ಕುಟುಂಬ ಸಭ್ಯರ ಜೊತೆ ಮಧ್ಯದಲ್ಲಿ ಯಾವುದೇ ಮಾತುಕತೆಗಳು ಕೆಟ್ಟದಾಗದೆ ಪರಸ್ಪರ ಅನ್ಯೋನ್ಯವಾಗಿ ಸ್ನೇಹ ಬಾಂಧವ್ಯದಿಂದ ನಿಮ್ಮ ಜೀವನವನ್ನು ಮುಂದೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಚೆನ್ನಾಗಿದೆ. ಶನಿಗ್ರಹದಿಂದ ಅತ್ಯಂತ ಬಲ, ನೆಗೆಟಿವ್ ಇಲ್ಲದೆ ಪಾಸಿಟಿವ್ ಕಡೆಗೆ ಹೋಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇನ್ನೇನಪ್ಪ ಅಂದರೆ ಕುತ್ಕೊಂಡು ಊಟ ಮಾಡುವಷ್ಟು ಅನುಕೂಲಗಳು ನಿಮಗೆ ಅಭಿವೃದ್ಧಿ, ಸುಖ ನಿದ್ರೆ, ರೈತರಿಗೆ ಚೆನ್ನಾಗಿದೆ, ಒಳ್ಳೆ ದ್ರವ್ಯ ಲಾಭ, ಒಳ್ಳೆ ವಿಶೇಷವಾದಂಥ ವ್ಯವಸಾಯ ಅಭಿವೃದ್ಧಿ ಆಗುತ್ತೆ. ಮೊನ್ನೆ ನಮ್ಮ ಸೈನಿಕರಿಗೆ ಕೂಡ ತುಂಬ ಉತ್ತಮ ಫಲ ಇದೆ. ಭಾರತ ದೇಶದ ರಾಜಕೀಯ ವ್ಯವಸ್ಥೆ ಕೂಡ ತುಂಬ ಅನುಕೂಲಗಳಾಗುವಂಥ ಸಾಧ್ಯತೆಗಳು. ಗ್ರಾಮಗಳಲ್ಲಿ ವಾಸ ಮಾಡುವಂಥವರು, ಬೆಟ್ಟ ಗುಡ್ಡ ತಪ್ಪಲಲ್ಲಿ ವಾಸ ಮಾಡ್ತಕ್ಕಂಥವ್ರು ಕೂಡ ಶುಭ ಅಂತಲೇ ಹೇಳ್ಬೋದು. ಏನೋ ಭಯಪಡೋ ಅವಶ್ಯಕತೆ ಇಲ್ಲ. ಮತ್ತು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥದ್ದು ಈ ತಿಂಗಳು ಸಾಧ್ಯತೆಗಳು ಜಾಸ್ತಿ. ಕ್ರಮ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಇಟ್ಕೊಳ್ಳಿ. ಬೆಳಗ್ಗೆ ಬೇಗ ಎದ್ದು ಹೇಳಬೇಕು, ಇಷ್ಟೊತ್ತಿಗೆ ಟಿಫನ್ ಮಾಡಬೇಕು, ಇಷ್ಟೊತ್ತಿಗೆ ಊಟ ಮಾಡಬೇಕು, ಇಷ್ಟು ಗಂಟೆನೇ ಮಲಗಬೇಕು, ಇಷ್ಟು ಕ್ಲೀನಾಗಿರಬೇಕು, ನನ್ನ ಕೆಲಸ ನಾನು ಮಾಡ್ಕೋಬೇಕು, ಈ ಥರದೆಲ್ಲ ಒಂದು ಕ್ರಮನ ಇಟ್ಕೊಳ್ಳಿ. ಈ ತಿಂಗಳು ಶಿಸ್ತು ಅನ್ನುವಂಥದ್ದು ಬಹಳ ಮುಖ್ಯ. ನೀಟ್ ಆ್ಯಂಡ್ ಕ್ಲೀನ್ ಅನ್ನೋಂಥದ್ದು ಬಹಳ ಮುಖ್ಯ. ಮೇಷರಾಶಿಯವರಿಗೆ ಮತ್ತಷ್ಟು ಮಗದಷ್ಟು ಶುಭ ಫಲವನ್ನು ಕೊಡೋದ್ರಲ್ಲಿ ಸಂದೇಹನೇ ಇಲ್ಲ. ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಗೆ ತುಂಬ ಚೆನ್ನಾಗಿದೆ. ಯಾವತ್ತೂ ಕೂಡ ನಮಗೆ ಚೆನ್ನಾಗಿ ಇರಲಿ ಇಲ್ಲದೆ ಹೋಗಲಿ
ಚೆನ್ನಾಗಿದೆ ಅಂತಲೇ ನಾವು ಭಾವನೆ ಮಾಡಬೇಕು. ಜೊತೆಗೆ ಕುಜ ಚೆನ್ನಾಗಿಲ್ಲದೆ ಇರೋದ್ರಿಂದ ಕೆಲವೊಂದು ವಿಪತ್ತುಗಳು ಆಪತ್ತುಗಳು ಬರ್ಬೋದು. ಬರುವಂಥದ್ದನ್ನ ನೀವೇ ಸರಿ ಮಾಡ್ಕೊಳ್ಬೇಕು. ನಿಮಗೆ ಸುಬ್ರಹ್ಮಣ್ಯನ ಆರಾಧನೆ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಕುಜನನ್ನ ಪ್ರಾರ್ಥನೆ ಮಾಡಿ, ಕುಜನ ಆಶೀರ್ವಾದ ನಿಮಗೆ ಸಿಗಲಿ. ಜೊತೆಗೆ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಹೇಳಿ, ಮತ್ತೆ ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಂತ್ರಗಳನ್ನ ಯೂಟ್ಯೂಬಲ್ಲಿ ಸಿಗುತ್ತೆ ಎಲ್ಲ ಕೇಳುವಂಥದ್ದು ನಿಮಗೆ ಬಹಳ ಉತ್ತಮವಾದಂಥ ಫಲ ಸಿಗುತ್ತೆ. ಇನ್ನೂ ಅಧಿಕವಾಗಿ ಏನಾದರೂ ತಿಳ್ಕೋಬೇಕು ಅಥವಾ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಡಿಸಿಷನ್ಸ್ ಅನ್ನ ಈ ತಿಂಗಳಲ್ಲಿ ತಗೋತೀರಾ, ವ್ಯಾಪಾರ ಹೊಸದಾಗಿ ಓಪನ್ ಮಾಡುವಂಥದ್ದಾಗಲಿ ಅಥವಾ ಉದ್ಯೋಗದಲ್ಲಿ ಚೇಂಜ್ ಮಾಡುವಂಥದ್ದಾಗಲಿ ಅಥವಾ ದೊಡ್ಡ ದೊಡ್ಡ ಡಿಸಿಷನ್ಸ್ ಇನ್ವೆಸ್ಟ್ಮೆಂಟ್ಸ್ ಏನೇ ಇದೆ ಕೂಡ ನೀವು ಸಡನ್ ಆಗಿ ನಿಮ್ಮ ಸ್ವಂತ ಬುದ್ಧಿಯಿಂದ ಡಿಸಿಷನ್ ತಗೋಬಿಡಿ. ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನು ಮಾಡಿಸಿ ಡಿಗ್ರಿ ವೈಸ್ ಅದನ್ನು ನೋಡಿ ಗ್ರಹಗಳ ಸ್ಥಾನಮಾನ ಬದಲಾವಣೆ ಭಾವಚಕ್ರ ಎಲ್ಲವನ್ನ ಕಂಪ್ಯಾರಿಟಬಿಲಿಟಿ ಮಾಡಿಕೊಂಡು ತದನಂತರ ಡಿಸಿಷನ್ಸ್ ತಗೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.